ಎಲ್ರಿಗೂ ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ 14ನೇ ಅಧ್ಯಾಯ 12 ರಿಂದ 14ನೇ ವಚನಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಯೇಸುಸ್ವಾಮಿಗಳ ಒಂದು ಮಾತು, ಇದು ಆತಿಥ್ಯದ ಬಗ್ಗೆ, ಆದ್ರೆ ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವ ರೀತಿಯದ್ದಲ್ಲ. ಹೌದು, ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಡಿವೈನ್ ಹಾಸ್ಪಿಟಾಲಿಟಿ, ರಿವಾರ್ಡಿಂಗ್ ದಿ ಅನ್ರಿವಾರ್ಡಬಲ್ ಅನ್ನೋ ಒಂದು ವಿಶ್ಲೇಷಣೆ. ಅದರಿಂದ ಕೆಲವು ಮುಖ್ಯ ಭಾಗಗಳನ್ನ ತಗೊಂಡಿದ್ದೀವಿ. ಅಂದ್ರೆ ಯೋಚನೆ ಮಾಡಿ, ಯೇಸುಸ್ವಾಮಿಗಳು ಏನ್ ಹೇಳ್ತಿದ್ದಾರೆ? ನಿಮ್ಮ ಸ್ನೇಹಿತರನ್ನ, ಸಂಬಂಧಿಕರನ್ನ, ಶ್ರೀಮಂತ ನೆರೆಹೊರೆಯವರನ್ನ ಕರಿಬೇಡಿ ಔತಣಕ್ಕೆ. ಬದಲಿಗೆ ಬಡವರು, ಅಂಗವಿಕಲರು, ಕುಂಟರು, ಕುರುಡರು, ಅಂದ್ರೆ ಯಾರು ನಿಮ್ಗೆ ಪ್ರತಿಯಾಗಿ ಏನೂ ಮಾಡೋಕ್ಕಾಗಲ್ವೋ ಅಂಥವ್ರನ್ನ ಕರೀರಿ ಅಂತ. ಯಾಕೆ ಹೀಗೆ ಹೇಳಿದ್ರು? ಇದರ ಹಿಂದಿನ ಆಳವಾದ ಅರ್ಥ ಏನು? ಇದು ನಮಗೆ ಇವತ್ತು ಹೇಗೆ ಸಂಬಂಧಪಟ್ಟಿದ್ದು? ಇದನ್ನೇ ನಾವು ಇವತ್ತು ಸ್ವಲ್ಪ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಲೆಟ್ಸ್ ಅನ್ಪ್ಯಾಕ್ ದಿಸ್. ಅಂದ್ರೆ ನಮಗೆ ವಾಪಸ್ ಏನೂ ಕೊಡೋಕ್ ಆಗ್ದವರನ್ನ ಕರೀರಿ ಅನ್ನೋದ್ರಲ್ಲಿ ಯಾವ ವಿಶೇಷ ಸಂದೇಶ ಇದೆ? ನಮ್ಮ ಸಮಾಜದ ಒಂದು ರೀತಿ ಕೊಡು-ಕೊಳ್ಳೋ ವ್ಯವಹಾರ ಇದೆಯಲ್ಲ, ಅದಕ್ಕಿದು ಹೇಗೆ ಸವಾಲ್ ಹಾಕತ್ತೆ? ಮೊದಲಿಗೆ ಸಂದರ್ಭವನ್ನ ನೋಡೋಣ. ಲೂಕ 14ನೇ ಅಧ್ಯಾಯದ ಶುರುವಲ್ಲೇ ಇದೆ, ಸಬ್ಬತ್ ದಿನ ಒಬ್ಬ ಪ್ರಮುಖ ಫರೀಸಾಯನ ಮನೆಯಲ್ಲಿ ಊಟಕ್ಕೆ ಹೋಗಿದ್ರು. ಹೌದು, ಆ ಸನ್ನಿವೇಶ ಅದು ಕೂಡ ಮುಖ್ಯ. ಯಾಕಂದ್ರೆ ಅಲ್ಲಿ ಸೇರಿದ್ದ ಬೇರೆ ಅತಿಥಿಗಳು ತಮ್ಗೆ ಗೌರವದ ಸ್ಥಾನ ಬೇಕು, ಮುಖ್ಯವಾದ ಜಾಗ ಬೇಕು ಅಂತ ಪೈಪೋಟಿ ಮಾಡ್ತಾ ಇದ್ರು. ಇದನ್ನ ನೋಡಿ ಯೇಸು ಮೊದಲು ಅತಿಥಿಗಳಿಗೆ ನಮ್ರತೆಯ ಬಗ್ಗೆ ಒಂದು ಉದಾಹರಣೆ ಕೊಟ್ಟು, ಆಮೇಲೆ ನೇರವಾಗಿ ಆ ಮನೆಯ ಯಜಮಾನನ ಹತ್ರ, ಅಂದ್ರೆ ಆತಿಥೇಯನ ಹತ್ರನೇ ಈ ಮಾತನ್ನ ಹೇಳ್ತಾರೆ. ಹೌದು, ಆ ಸಂದರ್ಭ ನೀವು ಹೇಳ್ದ ಹಾಗೆ ಈ ಮಾತಿನ ತೀಕ್ಷ್ಣತೆಯನ್ನ, ಅದರ ಪ್ರಾಮುಖ್ಯತೆಯನ್ನ ಹೆಚ್ಚಿಸುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲರೂ ಸ್ಥಾನಮಾನ, ಗೌರವಕ್ಕೋಸ್ಕರ ಹೋರಾಡ್ತಿರುವಾಗ ಯೇಸು ಕೊಡೋ ಈ ಸಲಹೆ ಏನಿದೆ, ಇದು ಬರೀ ಒಂದು ಸೌಜನ್ಯದ ಮಾತಲ್ಲ. ಇದು ಅಂದಿನ ಸಮಾಜದಲ್ಲಿ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇವತ್ತಿಗೂ ಅಷ್ಟೇ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ಆಳವಾಗಿ ಬೇರೂರಿರೋ ಒಂದು ರೀತಿ ನೀನ್ ನನಗೆ ಮಾಡು, ನಾನ್ ನಿನಗೆ ಮಾಡ್ತೀನಿ ಅನ್ನೋ ಒಂದು ವ್ಯವಹಾರಿಕ ಮನಸ್ಥಿತಿ. ಅದಕ್ಕೆ ನೇರವಾದ ಸವಾಲು. ಯೇಸುವಿನ ಆಜ್ಞೆಯನ್ನ ನಾವು 2 ಭಾಗ ಮಾಡಬಹುದು. ಮೊದಲನೇದು ಒಂಥರ ನಿಷೇಧ, 12ನೇ ವಚನದಲ್ಲಿ. ನಿನ್ನ ಸ್ನೇಹಿತರನ್ನಾಗಲಿ, ಸೋದರರನ್ನಾಗಲಿ, ಬಂಧು ಬಳಗದವರನ್ನಾಗಲಿ, ಧನಿಕರಾದ ನೆರೆಯವರನ್ನಾಗಲಿ ಕರಬೇಡ. ಯಾಕೆ? ಕಾರಣನೂ ಕೊಡ್ತಾರೆ. ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯ್ಯಿ ತೀರಿಸಿಬಿಡಬಹುದು. ಅಂದ್ರೆ ಇದರಿಂದ ಒಂದು ಲೌಕಿಕ ಲಾಭ, ಒಂದು ಸಾಮಾಜಿಕ ಲೆಕ್ಕಾಚಾರ ಇರುತ್ತೆ. ಯೇಸು ಆ ವಿನಿಮಯದ ಸರಪಳಿಯನ್ನೇ ಮುರಿಬೇಕು ಅಂತ ಬಯಸ್ತಿದ್ದಾರೆ. ಆಮೇಲೆ ಬರೋದು ಪಾಸಿಟಿವ್ ಆಜ್ಞೆ, 13ನೇ ವಚನ. ಆದ್ದರಿಂದ ನೀನು ಔತಣವನ್ನು ಏರ್ಪಡಿಸುವಾಗ ದರಿದ್ರರು, ಅಂಗವೈಕಲರು, ಕುಂಟ್ರು, ಕುರುಡರು ಇಂಥವರನ್ನು ಕರೆ. ಯಾಕೆ ಈ ಗುಂಪುಗಳೇ? ಯಾಕಂದ್ರೆ ಇವರು ಅಂದಿನ ಸಮಾಜದಲ್ಲಿ ಬರೀ ಆರ್ಥಿಕವಾಗಿ ಅಲ್ಲ, ಸಾಮಾಜಿಕವಾಗಿಯೂ, ಕೆಲವೊಮ್ಮೆ ಧಾರ್ಮಿಕವಾಗಿಯೂ ದೂರ ಇಡಲ್ಪಟ್ಟವರು. ಮತ್ತೆ ಮುಖ್ಯವಾಗಿ ಇವರಿಂದ ಆತಿಥೇಯನಿಗೆ ಯಾವುದೇ ಮುಯ್ಯಿ ಸಿಗಲ್ಲ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಒಂದು ಫ್ಯಾಸಿನೇಟಿಂಗ್ ವಿಷಯ ಅಂದ್ರೆ, ಇದು ಅಂದಿನ ಸಾಮಾಜಿಕ ಶ್ರೇಣಿಗಳನ್ನ, ಯಾರು ಮುಖ್ಯ, ಯಾರ ಸಹವಾಸ ಮಾಡಬೇಕು ಅನ್ನೋ ನಿಯಮಗಳನ್ನ ಪೂರ್ತಿಯಾಗಿ ಪ್ರಶ್ನೆ ಮಾಡುತ್ತೆ. ಇಲ್ಲಿಂದ ವಿಷಯ ಇನ್ನೂ ಆಳ ಆಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ ಇದರ ತಿರುಳು ಏನು ಅಂತ ನೋಡಿದ್ರೆ, ಯೇಸುಸ್ವಾಮಿಗಳು ಇಲ್ಲಿ 2 ತರದ ಪ್ರತಿಫಲಗಳನ್ನ ಸ್ಪಷ್ಟವಾಗಿ ತೋರಿಸ್ತಿದ್ದಾರೆ. ಒಂದು ಈ ಲೋಕದ್ದು ಐಹಿಕ ಪ್ರತಿಫಲ, ಇನ್ನೊಂದು ದೈವಿಕ ಪ್ರತಿಫಲ. ಹೌದು, 12ನೇ ವಚನದಲ್ಲಿ ಹೇಳಿದ ಹಾಗೆ ಸ್ನೇಹಿತರು, ಬಂಧುಗಳು, ಶ್ರೀಮಂತರು ಇವರನ್ನ ಕರೆದ್ರೆ ಏನು ಲಾಭ? ಅವರು ನಮ್ಮನ್ನ ವಾಪಸ್ ಕರಿಬೋದು, ನಮ್ಮ ಸೋಷಿಯಲ್ ಸರ್ಕಲ್ ದೊಡ್ಡದಾಗ್ಬೋದು, ನಮ್ಗೆ ಸಹಾಯ ಸಿಗ್ಬೋದು. ಆದ್ರೆ ಯೇಸು ಹೇಳ್ತಾರೆ, ಇದೆಲ್ಲ ಈ ಲೋಕಕ್ಕೆ ಸೀಮಿತ, ತಾತ್ಕಾಲಿಕ. ಅವರು ಮುಯ್ಯಿ ತೀರಿಸ್ಬಿಡ್ಬೋದು ಅನ್ನೋ ಮಾತಲ್ಲೇ ಇದೆ. ಆ ಲೆಕ್ಕಾಚಾರ ಅಲ್ಲಿಗೆ ಮುಗೀತು ಅಂತ. ಇದೊಂಥರ ಸೋಷಿಯಲ್ ಬ್ಯಾಂಕಿಂಗ್ ಇದ್ದ ಹಾಗೆ, ಇಲ್ಲೇ ಕೊಟ್ಟು ಇಲ್ಲೇ ತಗೊಳ್ಳೋದು. ಯೇಸು ಈ ಥರದ ಲೆಕ್ಕಾಚಾರದ ಆತಿಥ್ಯ ಬೇಡ ಅಂತಿದ್ದಾರೆ. ಆದ್ರೆ 13ನೇ ವಚನದಲ್ಲಿ ಹೇಳಿದವರನ್ನ, ಅಂದ್ರೆ ದರಿದ್ರರು, ಅಂಗವಿಕಲರು, ಕುಂಟ್ರು, ಕುರುಡರು ಇವರನ್ನ ಕರೆದ್ರೆ ಅವರಿಂದ ನಮ್ಗೆ ಯಾವ ಮುಯ್ಯಿನೂ ಸಿಗಲ್ಲ. ಸಮಾಜ ನಮ್ಮನ್ನ ಮೆಚ್ಚಿದೇ ಇರ್ಬೋದು, ನಮ್ಮ ಟೈಮು ದುಡ್ಡು ವೇಸ್ಟ್ ಆಯ್ತು ಅಂತನೂ ಅನ್ಕೋಬೋದು. ಹಾಗಾದ್ರೆ ಇಲ್ಲಿ ಲಾಭ ಏನು? ಇಲ್ಲೇ ನೋಡಿ, ಯೇಸು ಪ್ರತಿಫಲದ ಕಲ್ಪನೆಯನ್ನೇ ಬದಲಾಯಿಸ್ತಾರೆ. ಆ ಪ್ರತಿಫಲ ಮನುಷ್ಯರಿಂದ ಬರೋದಲ್ಲ, ಈ ಲೋಕದಲ್ಲಿ ಬರೋದಲ್ಲ. ಖಂಡಿತವಾಗಿಯೂ. ಮತ್ತೆ ಆ ಪದಗಳ ಆಯ್ಕೆ ನೋಡಿ, ದರಿದ್ರರು, ಅಂಗವಿಕಲರು, ಕುಂಟರು, ಕುರುಡರು, ಇವರೆಲ್ಲ ಅಂದಿನ ಯಹೂದಿ ಸಮಾಜದಲ್ಲಿ ನಿಜಕ್ಕೂ ಬಹಳ ಕಷ್ಟದಲ್ಲಿದ್ದವರು.
ಬರೀ ಆರ್ಥಿಕವಾಗಿ ಅಲ್ಲ, ಸಮಾಜದಿಂದ ಹೊರಗಿಟ್ಟವರು, ಕೆಲವೊಮ್ಮೆ ಧಾರ್ಮಿಕ ಕಾರಣಗಳಿಗಾಗಿಯೂ ದೂರ ಇಡಲ್ಪಟ್ಟವರು. ಈಗ ಉದಾಹರಣೆಗೆ ಹಳೆಯ ಒಡಂಬಡಿಕೆಯಲ್ಲಿ 2 ಸಮುವೇಲ 5:8 ಒಂದು ಉಲ್ಲೇಖ ಇದೆ, ಕುರುಡರು ಕುಂಟರು ಆಲಯವನ್ನು ಪ್ರವೇಶಿಸಬಾರದು ಅಂದ. ಇದರ ಆಧಾರದ ಮೇಲೆ ಕೆಲವರು ಶಾರೀರಿಕ ನ್ಯೂನತೆ ಇರುವರನ್ನ ದೇವಾಲಯದಿಂದ, ಆರಾಧನಾ ಸಮುದಾಯದಿಂದ ಹೊರಗಿಡಬೇಕು ಅಂತ ವ್ಯಾಖ್ಯಾನ ಮಾಡ್ತಿದ್ರು. ಅವರು ಒಂದು ರೀತಿ ಅಶುದ್ಧರು, ಅಯೋಗ್ಯರು ಅನ್ನೋ ಥರ. ಆದರೆ ಯೇಸುವಿನ ದೃಷ್ಟಿಯೇ ಬೇರೆ. ಸಮಾಜ ಯಾರನ್ನ ಬೇಡ ಅನ್ನುತ್ತೋ, ಧಾರ್ಮಿಕ ವ್ಯವಸ್ಥೆ ಯಾರನ್ನ ಕೀಳಾಗಿ ಕಾಣುತ್ತೋ ಅಂಥವರನ್ನೇ ವಿಶೇಷವಾಗಿ ಕರೇರಿ, ಗೌರವಿಸಿ ಅಂತ ಯೇಸು ಒತ್ತು ಕೊಡ್ತಿದ್ದಾರೆ. ಇದನ್ನು ನಾವು ಒಂದು ಬಿಗ್ಗರ್ ಪಿಕ್ಚರಲ್ಲಿ ನೋಡಿದರೆ, ಇದು ಲೋಕದ ಮೌಲ್ಯಗಳನ್ನು, ಯಾರು ಮುಖ್ಯ, ಯಾರು ಗೌರವಾನ್ವಿತರು ಅನ್ನೋ ಯೋಚನೆಗಳನ್ನೇ ಪೂರ್ತಿ ತಲೆಕೆಳಗೆ ಮಾಡುತ್ತೆ. ದೇವರ ರಾಜ್ಯದ ಮಾನದಂಡಗಳು, ದೇವರ ದೃಷ್ಟಿಯಲ್ಲಿ ಯಾರು ಬೆಲೆ ಬಾಳುವವರು ಅನ್ನೋದು ಲೋಕದ ಲೆಕ್ಕಾಚಾರಕ್ಕಿಂತ ಸಂಪೂರ್ಣವಾಗಿ ಬೇರೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಯೇಸು ಇಲ್ಲಿ ಲೌಕಿಕ ಸೋಷಿಯಲ್ ಬ್ಯಾಂಕಿಂಗ್ ಬೇಡ ಅಂತ ಹೇಳಿ ಒಂದು ರೀತಿ ದೈವಿಕ ಅಕೌಂಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬರೋ ಲಾಭ ಶಾಶ್ವತವಾದದ್ದು. ಹಾಗಾದ್ರೆ ಈ ರೀತಿ ಯಾವುದೇ ಲೌಕಿಕ ಮುಯ್ಯನ್ನ ನಿರೀಕ್ಷೆ ಮಾಡದೆ ಸಮಾಜದಲ್ಲಿ ಹಿಂದೆ ಬಿದ್ದಿರೋರಿಗೆ ಆತಿಥ್ಯ ಮಾಡಿದ್ರೆ ಸಿಗೋ ಗ್ಯಾರಂಟಿ ಏನು? ಯೇಸು ಅದನ್ನ 14ನೇ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ, ಖಚಿತವಾಗಿ ಹೇಳ್ತಾರೆ. ಆಗ ನೀನು ಧನ್ಯನಾಗುವೆ, ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನು ಮಾಡಲೂ ಇಲ್ಲದವರು. ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು. ಹೌದು, ಇಲ್ಲಿ ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಅಂದ್ರೆ ಪ್ರತಿಫಲ ಖಂಡಿತ ಇದೆ, ಆದರೆ ಅದರ ಟೈಮಿಂಗು ಮತ್ತೆ ಸೋರ್ಸ್ ಅಂದ್ರೆ ಸಮಯ ಮತ್ತು ಮೂಲ ಬೇರೆ. ಪ್ರತಿಫಲ ತಕ್ಷಣ ಸಿಗಲ್ಲ, ಈ ಲೋಕದಲ್ಲಿ ಸಿಗಲ್ಲ, ಆ ಉಪಕಾರ ಪಡೆದ ವ್ಯಕ್ತಿಯಿಂದ ಅಥವಾ ಸಮಾಜದಿಂದ ಸಿಗಲ್ಲ. ಆ ಪ್ರತಿಫಲದ ಸಮಯ ಯಾವಾಗ? ಭವಿಷ್ಯದಲ್ಲಿ, ನೀತಿವಂತರ ಸತ್ಪುರುಷರ ಪುನರುತ್ಥಾನದ ಸಮಯದಲ್ಲಿ. ಮತ್ತೆ ಅದನ್ನ ಕೊಡೋರ್ಯಾರು? ಮನುಷ್ಯರಲ್ಲ, ಸ್ವತಃ ದೇವರು. ಇದು ಒಂದು ರೀತಿ ಡಿವೈನ್ ಗ್ಯಾರಂಟಿ. ತಕ್ಷಣದ ಲಾಭ, ಮನ್ನಣೆ, ಹೊಗಳಿಕೆ ಇದ್ಯಾವುದನ್ನೂ ನೋಡದೆ ಬರೀ ಪ್ರೀತಿ, ಕರುಣೆಯಿಂದ ನಿಸ್ವಾರ್ಥ ಸೇವೆ ಮಾಡೋರಿಗೆ ದೇವರು ಕೊಡೋ ಭರವಸೆ. ಇದು ನಮ್ಮನ್ನು ನಿಜಕ್ಕೂ ಯೋಚನೆಗಚ್ಚುತ್ತೆ. ನಾವು ನಮ್ಮ ಕೆಲಸಗಳಿಗಾಗಿ, ಮೌಲ್ಯಮಾಪನಕ್ಕಾಗಿ, ಪ್ರತಿಫಲಕ್ಕಾಗಿ ಯಾರ ಮೇಲೆ ಭರವಸೆ ಇಡ್ತಾ ಇದ್ದೀವಿ? ಈ ಲೋಕದ ಜನರ ಅಸ್ಥಿರ ಮೆಚ್ಚುಗೆ ಮೇಲ, ಅಥವಾ ದೇವರ ಸ್ಥಿರವಾದ ಶಾಶ್ವತವಾದ ನ್ಯಾಯದ ಮೇಲ? ಸರಿ, ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಅಂದ್ರೆ ಯೇಸು ಹೇಳಿದ ಈ ಮೌಲ್ಯಗಳ ಪ್ರಕಾರ ಬದುಕಬೇಕು ಅಂತ ಪ್ರಯತ್ನ ಪಡೋರಿಗೆ ಇದರ ಪ್ರಾಕ್ಟಿಕಲ್ ಮೀನಿಂಗ್ ಏನು? ಮೊದಲನೇದಾಗಿ, ಇದು ನಮ್ಮ ಇಂಟೆನ್ಷನ್ ಅಂದ್ರೆ ನಮ್ಮ ಉದ್ದೇಶದ ಶುದ್ಧತೆಯ ಬಗ್ಗೆ ಪ್ರಶ್ನೆ ಕೇಳುತ್ತೆ. ನಾವು ಕೊಡುವುದು, ಸಹಾಯ ಮಾಡುವುದು, ಆತಿಥ್ಯ ಮಾಡುವುದು, ಇದರ ಹಿಂದೆ ಯಾವುದೇ ಸ್ವಾರ್ಥ ಇರಬಾರ್ದು, ಪ್ರತಿಫಲದ ನಿರೀಕ್ಷೆ ಇರಬಾರ್ದು. ಅದು ಬರೀ ದುಡ್ಡಿನ ಲಾಭ ಅಂತಲ್ಲ, ಪ್ರತಿಯಾಗಿ ಗೌರವ ಸಿಗಬೇಕು, ಸೋಷಿಯಲ್ ಸ್ಟೇಟಸ್ ಸಿಗಬೇಕು, ಅಥವಾ ಇವತ್ತು ಇವರಿಗೆ ಮಾಡಿದ್ರೆ ನಾಳೆ ನಮ್ಗೆ ಹೆಲ್ಪ್ ಆಗತ್ತೆ ಅನ್ನೋ ಸಣ್ಣ ಲೆಕ್ಕಾಚಾರ ಯಾವುದೂ ಇರಬಾರ್ದು. ನಮ್ಮ ಕೆಲಸಗಳು ಬರೀ ನಿಸ್ವಾರ್ಥ ಪ್ರೀತಿ, ದೇವರ ಮೇಲಿನ ಭಕ್ತಿ ಮತ್ತು ಬೇರೆಯವರ ಮೇಲಿನ, ವಿಶೇಷವಾಗಿ ಅಗತ್ಯ ಇರೋರ ಮೇಲಿನ ಕರುಣೆ, ಇದರಿಂದ ಪ್ರೇರಿತವಾಗಿರ್ಬೇಕು. ಎರಡನೇದಾಗಿ, ನಮ್ಮ ಹತ್ತಿರ ಇರೋ ಸಂಪನ್ಮೂಲಗಳನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಅದು ಹೇಳುತ್ತೆ. ನಮ್ಮ ಸಮಯ, ನಮ್ಮ ದುಡ್ಡು, ಶಕ್ತಿ, ಸಾಮರ್ಥ್ಯ ಇದನ್ನೆಲ್ಲ ನಾವು ಯಾವುದಕ್ಕೆ ಖರ್ಚು ಮಾಡ್ತಿದ್ದೀವಿ? ಲೋಕದ ಗೌರವಕ್ಕೋ, ನಮ್ಮ ಇಮೇಜ್ ಬಿಲ್ಡ್ ಮಾಡೋಕೋ, ಸ್ವಂತ ಲಾಭಕ್ಕೋ? ಹೀಗೆ ಬಳಸೋ ಬದಲು ಸಮಾಜದಲ್ಲಿ ಯಾರು ನಿಜವಾಗ್ಲೂ ಹಿಂದೆ ಬಿದ್ದಿದ್ದಾರೋ, ಬೆಲೆ ಇಲ್ಲದವರು ಅಂತ ಯಾರನ್ನ ನೋಡ್ತಾರೋ, ಯಾರು ಪ್ರತಿಯಾಗಿ ಏನು ಕೊಡೋಕ್ಕಾಗಲ್ವೋ ಅಂಥವರ ಒಳ್ಳೇದಕ್ಕೆ, ಅವರನ್ನ ಮೇಲೆತ್ತೋದಕ್ಕೆ, ಅವರ ಜೀವನದಲ್ಲಿ ಸ್ವಲ್ಪ ಖುಷಿ ತರೋದಕ್ಕೆ ಬಳಸಬೇಕು. ನಾವು ದೇವರ ರಾಜ್ಯದ ಮೌಲ್ಯಗಳಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದೆಲ್ಲ ಇದು ತೋರಿಸುತ್ತೆ. ನಿಜಕ್ಕೂ. ಅದರ ಜೊತೆಗೆ ಅಂತಿಮ ನ್ಯಾಯ, ಶಾಶ್ವತ ಪ್ರತಿಫಲದ ಯೋಚನೆ ಕೂಡ ಗಟ್ಟಿಯಾಗಿ ಬರುತ್ತೆ. ಈ ಲೋಕದಲ್ಲಿ ಸಿಗೋ ಮೆಚ್ಚುಗೆ, ಗೌರವ, ಸ್ಟೇಟಸ್ ಎಲ್ಲವೂ ಟೆಂಪರರಿ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ದೇವರ ಪ್ರೀತಿಯಿಂದ ನಿಸ್ವಾರ್ಥವಾಗಿ ಮಾಡಿದ ಒಂದು ಸಣ್ಣ ಕೆಲಸಕ್ಕೂ ದೇವರು ಕೊಡೋ ಪ್ರತಿಫಲ ಇದೆಯಲ್ಲ, ಅದು ಪರ್ಮನೆಂಟ್, ಖಚಿತವಾದದ್ದು. ಈ ಒಂದು ಆಳವಾದ ನಂಬಿಕೆ, ಭರವಸೆ ಇದೇ ಒಬ್ಬ ವ್ಯಕ್ತಿಯನ್ನ ತಕ್ಷಣಕ್ಕೆ ಲಾಭ ಇಲ್ಲ ಅಂದ್ರೂ, ಕಷ್ಟ ಆದ್ರೂ ಪರವಾಗಿಲ್ಲ, ನಿಸ್ವಾರ್ಥವಾಗಿ ಪ್ರೀತಿಸೋಕೆ, ಸೇವೆ ಮಾಡೋಕೆ ಪ್ರೇರೇಪಿಸುತ್ತೆ. ಈ ಬೋಧನೆ ನಮ್ಮೆಲ್ಲರನ್ನೂ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಂಗ ಸಹಾಯ, ಔದಾರ್ಯ, ಆತಿಥ್ಯ ಇದರ ಹಿಂದಿನ ನಿಜವಾದ ಉದ್ದೇಶ ಏನು ಅಂತ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೊಳ್ಳೋಕೆ ಆಹ್ವಾನಿಸುತ್ತೆ. ನಾವು ನಿಜವಾಗ್ಲೂ ಯಾರನ್ನ ಮೆಚ್ಚೋ ಬದುಕ್ತಿದೀವಿ? ಮನುಷ್ಯರನ್ನ, ದೇವರನ್ನ? ಈಗ ಇದನ್ನ ಬರೀ ವೈಯಕ್ತಿಕ ಮಟ್ಟದಲ್ಲಿ ನೋಡ್ದೆ
ಒಂದು ಸಮುದಾಯದ ಮಟ್ಟದಲ್ಲಿ ಉದಾಹರಣೆಗೆ ಒಂದು ಚರ್ಚ್ ಅಥವಾ ಒಂದು ಭಕ್ತರ ಗುಂಪು ಅಥವಾ ಯಾವುದೇ ಒಂದು ಸೇವಾ ಸಂಸ್ಥೆ ಇದಕ್ಕೆ ಅನ್ವಯಿಸಿದ್ರೆ ಅದು ಆ ಸಮುದಾಯದ ಕೆಲಸ ಮಾಡೋ ರೀತಿಯನ್ನ ಅವರ ಮನೋಭಾವನೆಯನ್ನ ಹೇಗ್ ಬದಲಾಯಿಸಬಹುದು? ಖಂಡಿತವಾಗಿಯೂ ಇದು ಸಮುದಾಯದ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಅಂದ್ರೆ ಒಳಗಡೆಯಿಂದ ಹೊರಗಡೆ ನೋಡುವ ಹಾಗೆ ಮಾಡುತ್ತೆ. ಸಾಮಾನ್ಯವಾಗಿ ಸಮುದಾಯಗಳು ತಮ್ಮೊಳಗಡೆಯ ಸದಸ್ಯರನ್ನ ಖುಷಿಪಡಿಸೋಕೆ, ಅವರ ಅಗತ್ಯಗಳನ್ನು ನೋಡಿಕೊಳ್ಳೋಕೆ ಹೆಚ್ಚು ಗಮನ ಕೊಡ್ತವೆ. ಆದರೆ ಯೇಸು ಹೇಳೋದು ಸ್ವಾರ್ಥ ಇಲ್ಲದ ಆಮಂತ್ರಣ ಕೊಡಬೇಕು ಅಂತ. ಅಂದ್ರೆ ಯಾರು ಸಮುದಾಯಕ್ಕೆ ಪ್ರತಿಯಾಗಿ ಏನೂ ಕೊಡಲಾರರೋ, ಸಂಪನ್ಮೂಲಗಳಾಗಲಿ ಸ್ಟೇಟಸ್ ಆಗಲಿ ತರಲಾರರೋ, ಯಾರು ಸಮಾಜದಲ್ಲಿ ದುರ್ಬಲರು, ಅಲಕ್ಷ್ಯಕ್ಕೆ ಒಳಗಾದವರು, ಯಾರಿಗೆ ಧ್ವನಿ ಇಲ್ಲವೋ ಅಂಥವರನ್ನ ಹುಡುಕಿ ಕರೆಯಿರಿ, ಅವರಿಗೆ ಸಮುದಾಯದಲ್ಲಿ ಪ್ರೀತಿ ಗೌರವ ಕೊಡಿ ಅಂತ. ಒಳಗಿರುವ ಪ್ರಭಾವಿಗಳನ್ನ, ಅನುಕೂಲಸ್ಥರನ್ನ ಓಲೈಸೋದಕ್ಕಿಂತ ಹೊರಗಿರುವ ಅಂಚಿನಲ್ಲಿರುವವರನ್ನ ಸ್ವಾಗತಿಸೋದಕ್ಕೆ ಪ್ರಿಫರೆನ್ಸ್ ಕೊಡುವ ಒಂದು ಮನಸ್ಥಿತಿ ಬೆಳೆಯುತ್ತೆ. ನೀವು ಹೇಳಿದ ಪಾಯಿಂಟ್ ತುಂಬಾ ಮುಖ್ಯವಾದದ್ದು. ಇದು ಸಮುದಾಯದ ನಾಯಕತ್ವದ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡಬೇಕು. ಅದು ಧಾರ್ಮಿಕ ನಾಯಕರೇ ಇರಲಿ, ಸಮಾಜದ ಲೀಡರ್ಸ್ಗಳೇ ಇರಲಿ, ಅವರು ತಮ್ಮ ಸೇವೆಗೆ, ತಮ್ಮ ಕೆಲಸಕ್ಕೆ ಈ ಲೋಕದಲ್ಲಿ ಮನ್ನಣೆ ಸಿಗುತ್ತೆ, ಜನ ಹೊಗಳ್ತಾರೆ, ಅಧಿಕಾರ ಸಿಗುತ್ತೆ, ಸ್ಟೇಟಸ್ ಬರುತ್ತೆ, ಇಂಥ ನಿರೀಕ್ಷೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಬಿಡಬೇಕು. ಬದಲಿಗೆ ತಮ್ಮ ದೃಷ್ಟಿಯನ್ನ ದೇವರ ಅಂತಿಮ ಶಾಶ್ವತ ಪ್ರತಿಫಲದ ಮೇಲೆ ಇಡಬೇಕು. ಹೌದು, ಯೇಸು ಹೇಳಿದ ಹಾಗೆ ನಿಜವಾದ ಪ್ರತಿಫಲ ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರಿಂದಲೇ ಬರುತ್ತೆ. ಇದನ್ನ ಒಂದು ರೀತಿ ಸ್ವರ್ಗದಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಬೋದು. ನಮ್ಮ ಸಮಯ, ಶಕ್ತಿ, ಸಂಪನ್ಮೂಲಗಳನ್ನ ಅಲ್ಪಕಾಲಿಕ ಲಾಭಕ್ಕೆ, ಜನರ ಕಣ್ಣಿಗೆ ಕಾಣೋ ಶೋಗಿಗಾಗಿ ಖರ್ಚು ಮಾಡೋ ಬದಲು ಶಾಶ್ವತ ಮೌಲ್ಯಗಳಿಗಾಗಿ, ದೇವರ ರಾಜ್ಯದ ಉದ್ದೇಶಗಳಿಗಾಗಿ, ವಿಶೇಷವಾಗಿ ಸಮಾಜದ ಅತಿ ಬಡವರು, ನಿರ್ಗತಿಕರ ಸೇವೆಗಾಗಿ ಬಳಸೋದು. ಈ ಥರದ ದೃಷ್ಟಿಕೋನ ನಾಯಕರಲ್ಲಿ, ಸಮುದಾಯದ ಪ್ರತಿಯೊಬ್ಬ ಸದಸ್ಯರಲ್ಲಿ ನಿಜವಾದ ಆಳವಾದ ನಮ್ರತೆಯನ್ನು ಬೆಳೆಸುತ್ತೆ. ಯಾಕಂದ್ರೆ ಇಲ್ಲಿ ಮಾಡೋ ಸೇವೆ ಮುಖ್ಯ ಆಗುತ್ತೆ, ಸೇವೆ ಮಾಡೋ ವ್ಯಕ್ತಿಗೆ ಸಿಗೋ ಲೌಕಿಕ ಗೌರವ ಅಲ್ಲ. ಹಾಗಾದ್ರೆ ಮತ್ತೆ ಮತ್ತೆ ನಾವು ಅದೇ ವಿಷಯಕ್ಕೆ ಬರ್ತಿದ್ದೀವಿ, ಉದ್ದೇಶದ ಶುದ್ಧತೆ. ಇದು ಬರೀ ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಅಲ್ಲ, ಸಮುದಾಯವಾಗಿ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಕಾಣಬೇಕು. ಸಮುದಾಯದಲ್ಲಿ ನಡೆಯೋ ಒಂದು ಒಳ್ಳೆಯ ಕೆಲಸ, ಒಂದು ಕಾರ್ಯಕ್ರಮ, ಒಂದು ಸೇವೆ, ಅದರ ಹಿಂದಿನ ಮೂಲ ಉದ್ದೇಶ ಪೂರ್ತಿ ಶುದ್ಧವಾಗಿರ್ಬೇಕು. ನಾವು ನಮ್ಮ ಸಮುದಾಯದ ಉದ್ದೇಶಗಳನ್ನ ನಿರಂತರವಾಗಿ ಪ್ರಶ್ನೆ ಮಾಡ್ಕೋಬೇಕು. ನಾವು ಮಾಡೋ ದಾನ ಧರ್ಮಗಳು, ಸೇವಾ ಯೋಜನೆಗಳು ಇವು ನಿಜವಾಗ್ಲೂ ಅಗತ್ಯ ಇರೋರ್ ಮೇಲಿನ ಕರುಣೆಯಿಂದ ಬಂದಿದ್ಯಾ? ಅಥವಾ ನಮ್ಮ ಸಮುದಾಯದ ಹೆಸರು ಮಾಡೋಕೆ, ಬೇರೆ ಸಮುದಾಯ ಜೊತೆ ಕಾಂಪೀಟ್ ಮಾಡೋಕೆ, ಅಥವಾ ಸದಸ್ಯರಿಂದ ಹೆಚ್ಚು ಡೊನೇಷನ್ ತಗೊಳ್ಳೋಕೆ ಮಾಡ್ತಿರೋ ಒಂದು ತಂತ್ರನ? ಯೇಸು ಒಂದು ಸೀರಿಯಸ್ ವಾರ್ನಿಂಗ್ ಕೊಡ್ತಾರೆ. ಮನುಷ್ಯರಿಂದ ಸಿಗೋ ಮುಯ್ಯಿ, ಲೌಕಿಕ ಮೆಚ್ಚುಗೆ ಅದು ನಮ್ಗೆ ಪರಲೋಕದಲ್ಲಿ ದೇವ್ರಿಂದ ಸಿಗ್ಬೇಕಾದ ಶಾಶ್ವತ ಪ್ರತಿಫಲವನ್ನ ಕಡಿಮೆ ಮಾಡ್ಬೋದು ಅಥವಾ ಪೂರ್ತಿಯಾಗಿ ಇಲ್ಲದಾಗಿನೂ ಮಾಡ್ಬೋದು. ಇದಕ್ಕೆ ಪೂರಕವಾಗಿ ಲೇಯೋದಾದ್ರೆ, ಈಗ ಕಥೋಲಿಕ್ ಸಂಪ್ರದಾಯದಲ್ಲಿ ನಾವು ನೋಡೋ ಅನೇಕ ಸಂತರ ಜೀವನವನ್ನು ಗಮನಿಸಿದ್ರೆ, ಅವರು ಕೇವಲ ದೈವಿಕ ಪ್ರತಿಫಲದ ನಿರೀಕ್ಷೆಯಲ್ಲೇ ಲೌಕಿಕ ಮನ್ನಣೆಯನ್ನ ಪೂರ್ತಿಯಾಗಿ ತಿರಸ್ಕರಿಸಿ ಅತ್ಯಂತ ಕಷ್ಟದ ಪರಿಸ್ಥಿತಿಗಳಲ್ಲೂ ನಿಸ್ವಾರ್ಥ ಸೇವೆ ಮಾಡಿದ ಅಸಂಖ್ಯಾತ ಉದಾಹರಣೆಗಳು ಸಿಗ್ತವೆ. ಅವರ ಜೀವನಗಳೇ ಲೂಕ 14:12-14 ಬೋಧನೆಗೆ ಒಂದು ಜೀವಂತ ಸಾಕ್ಷಿ ಇದ್ದಾಗೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಯೇಸುವಿನ ಈ ಮಾತುಗಳು ಬರೀ ಔತಣದ ಶಿಷ್ಟಾಚಾರದ ಬಗ್ಗೆ ಇರೋ ಸಲಹೆ ಅಲ್ಲ. ಇದು ಒಂದು ಸಮುದಾಯವಾಗಿ ನಾವು ಹೇಗೆ ಬದುಕಬೇಕು, ನಮ್ಮ ಆದ್ಯತೆಗಳು ಏನಾಗಿರಬೇಕು, ನಮ್ಮ ಮೌಲ್ಯಗಳು ಯಾವುದರಿಂದ ಪ್ರೇರಿತವಾಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ, ಭಾರಿ ಕ್ರಾಂತಿಕಾರಿಯಾದ ಕರೆಯನ್ನ ಕೊಡುತ್ತೆ. ಇದು ಲೋಕದ ಕೊಡೂಕೊಳ್ಳೋ ವ್ಯಾವಹಾರಿಕ ಸಂಸ್ಕೃತಿಯನ್ನ ಮೀರಿ ದೈವಿಕ ಕರುಣೆ, ನಿಸ್ವಾರ್ಥ ಪ್ರೀತಿಯ ಅಡಿಪಾಯದ ಮೇಲೆ ನಮ್ಮ ಸಂಬಂಧಗಳನ್ನ, ನಮ್ಮ ಸಮುದಾಯವನ್ನ ಪುನರ್ನಿರ್ಮಿಸೋಕೆ ಒಂದು ಆಹ್ವಾನ. ಇಲ್ಲಿ ನಿಜಕ್ಕೂ ಆಶ್ಚರ್ಯಕರ ವಿಷಯ ಅಂದ್ರೆ, ಈ ಮಾಡೆಲ್ ನಮ್ಮ ಸಾಮಾನ್ಯ ಸಾಮಾಜಿಕ, ಸಾಂಸ್ಥಿಕ ಅಥವಾ ರಾಜಕೀಯ ನಡವಳಿಕೆಗಳಿಗಿಂತ ಎಷ್ಟು ಬೇರೆಯಾಗಿದೆ ಮತ್ತು ಎಷ್ಟು ಸವಾಲಿಂದದ್ದಾಗಿದೆ ಅನ್ನೋದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶ ಅಂದ್ರೆ, ಲೂಕ 14:12-14ರಲ್ಲಿ ಯೇಸುಸ್ವಾಮಿಗಳು ಆತಿಥ್ಯದ ಕಲ್ಪನೆನೇ ರೀಡಿಫೈನ್ ಮಾಡ್ತಾರೆ. ಇದು ಬರೀ ಊಟಕ್ಕೆ ಕರೆಯೋದಷ್ಟೇ ಅಲ್ಲ, ಇದು ದೇವರ ಕರುಣೆಯನ್ನ, ದೇವರ ಸ್ವಭಾವವನ್ನ ಪ್ರತಿಬಿಂಬಿಸೋ ಒಂದು ಜೀವನ ವಿಧಾನ. ಪ್ರತಿಯಾಗಿ ಏನೋ ಕೊಡೋಕಾಗದವರಿಗೆ, ಸಮಾಜದಲ್ಲಿ ಹಿಂದೆ ಇರೋರಿಗೆ ಆದ್ಯತೆ ಕೊಡೋ ಮನೋಭಾವ. ತಕ್ಷಣದ ಲೌಕಿಕ ಲಾಭವನ್ನಾಗಲಿ, ಮನುಷ್ಯರ ಮೆಚ್ಚುಗೆಯನ್ನಾಗಲಿ ನಿರೀಕ್ಷೆ ಮಾಡದೆ ದೇವರ ಶಾಶ್ವತ ಪ್ರತಿಫಲದಲ್ಲಿ ಗಟ್ಟಿಯಾದ ನಂಬಿಕೆ ಇಡೋ ಒಂದು ಜೀವನ ದೃಷ್ಟಿ. ಹೌದು, ಇದು ನಮ್ಮ ದೃಷ್ಟಿಕೋನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕೇಳುತ್ತೆ.
ನಿನಗೆ ನಾನು ನನಗೆ ನೀನು ಅನ್ನೋ ಲೆಕ್ಕಾಚಾಲದ ಮನೋಭಾವದಿಂದ ಹೊರಗೆ ಬಂದು ಯಾವುದೇ ನಿರೀಕ್ಷೆ ಇಲ್ಲದೆ ಕೊಡುವ ನಿಸ್ವಾರ್ಥವಾಗಿ ಪ್ರೀತಿಸುವ ಮನೋಭಾವಕ್ಕೆ ನಾವು ಬದಲಾಗಬೇಕು. ಇದು ದೇವರ ರಾಜ್ಯದ ಮೌಲ್ಯಗಳನ್ನು ನಮ್ಮ ವೈಯಕ್ತಿಕ ಮತ್ತು ನಮ್ಮ ಸಮುದಾಯದ ಜೀವನದಲ್ಲಿ ಪ್ರತಿಬಿಂಬಿಸೋ ಒಂದು ಅತ್ಯಂತ ಸ್ಪಷ್ಟವಾದ ಶಕ್ತಿಯುತವಾದ ದಾರಿ. ಮುಗಿಸೋ ಮುಂಚೆ ಕೇಳುಗರು ಮುಂದಕ್ಕೆ ಯೋಚನೆ ಮಾಡೋಕೆ ಒಂದು ವಿಚಾರವನ್ನ ಹೇಳೋಕೆ ಇಷ್ಟಪಡ್ತೇನೆ. ಯೇಸು ಹೇಳಿದ ಈ ತತ್ವ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರತಿಫಲ ನೀಡುವುದು. ಇದು ಬರೀ ನಾವು ದೊಡ್ಡದಾಗಿ ಮಾಡೋ ಔತಣಗಳಿಗೆ ಅಥವಾ ದೊಡ್ಡ ದಾನ ಧರ್ಮಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಅಲ್ಲ. ಹಾಗಾದ್ರೆ ಇವತ್ತಿನ ನಮ್ಮ ದಿನನಿತ್ಯದ ಜೀವನದ ಸಣ್ಣ ಸಣ್ಣ ಮಾತುಕತೆಗಳಲ್ಲಿ ನಮ್ಮ ಸಮಯ, ನಮ್ಮ ವೈಯಕ್ತಿಕ ಸಂಪನ್ಮೂಲಗಳು, ಅದು ದುಡ್ಡೇ ಆಗಿರ್ಬೋದು, ಒಂದು ಕಿವಿ ಮಾತಾಗಿರ್ಬೋದು, ಸ್ವಲ್ಪ ಸಮಯನೇ ಆಗಿರ್ಬೋದು, ಇದನ್ನ ಬಳಸೋದ್ರಲ್ಲಿ ಈ ತತ್ವ ಹೇಗನ್ವಯ ಆಗ್ಬೋದು? ಪ್ರತ್ಯಾಗಿ ನಮ್ಗೆ ಏನೂ ಕೊಡೋಕಾಗ್ದವ್ರ ಕಡೆಗೆ, ಅದು ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿರ್ಬೋದು, ರಸ್ತೆಯಲ್ಲಿ ಕಾಣೋ ನಿರ್ಗತಿಕರಿರ್ಬೋದು, ಅಥವಾ ನಮ್ಮ ಸಹಾಯವನ್ನ ಸೈಲೆಂಟಾಗಿ ಬಯಸೋ ಯಾರೇ ಆಗಿರ್ಬೋದು, ಅವರ ಕಡೆಗೆ ನಾವು ತೋರ್ಸೋ ಯಾವ ಸಣ್ಣ, ಬಹುಶಃ ಯಾರಿಗೂ ಕಾಣಿಸ್ತಾ ಉದಾರ್ಯದ ಕೆಲಸಗಳು ಯೇಸು ಸ್ವಾಮಿಗಳ ಈ ಆಳವಾದ ಬೋಧನೆಗೆ ಸರಿಹೊಂದಬಹುದು. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.